Today let us start with the session number 4 of unit 1. So in this we are going to study about virtues, definition, civic virtues, in that civic duties, civic rights, types of virtues and respect for others. So these are all very important topics to be learned from everyone. Okay, what is virtues? Virtues are also known as moral good values. ನಾವು ಕನ್ನಡದಲ್ಲಿ ಸದ್ಗುಣ ಅಂತ ನಾವು ಕರಿತೀವಿ. Definition: virtues are desirable attitudes or characters. ಅವ್ರಿಗೆ ನಾವು characters ಅಂತನೂ ಕರಿತೀವಿ. Also called as positive and preferred values. So okay, positive values ಅಂತನೂ ಕರಿತೀವಿ ಅಂತ preferred. So everyone is preferred to have these values. They motives and emotions that encourage. ಅವು ನಮಗೆ ಮೋಟಿವೇಟ್ ಮಾಡ್ತಾವ, ಎನ್ಕರೇಜ್ ಮಾಡ್ತಾವ ಮತ್ತೆ ಎನರ್ಜೈಸ್ ಮಾಡ್ತಾವ. ಟು ಗೋ ಇನ್ ಅ ರೈಟ್ ವೇ, ಒಳ್ಳೆಯ ದಾರಿಯಲ್ಲಿ ಹೋಗೋದಕ್ಕೆ ನಮಗೆ ಅವು ಮೋಟಿವೇಟ್ ಮಾಡ್ತಾವ. ಅಂಡ್ ಟು ಬಿಕಮ್ ಸಕ್ಸಸ್ಫುಲ್, ನಮಗೆ ಲೈಫ್ನಲ್ಲಿ ಸಕ್ಸಸ್ ಸಿಗಬೇಕು ಅಂತಂದ್ರೆ ವಿ ಮಸ್ಟ್ ಹ್ಯಾವ್ ದೀಸ್ ವರ್ಚ್ಯೂಸ್, ದಟ್ ಈಸ್ ಮಾರಲ್ ಗುಡ್ ವ್ಯಾಲ್ಯೂಸ್. ಓಕೆ, so some examples are given here. What are those? Honesty, ನಾವು ಪ್ರಾಮಾಣಿಕತೆಯಿಂದ ಇರಬೇಕು. ಜನರಸ್ ಅಂದ್ರೆ ಉದಾರಿಗಳಾಗಿರಬೇಕು, ಔದಾರ್ಯವಂತರಾಗಿರ್ಬೇಕು ಅಂದ್ರೆ ಪರೋಪಕಾರಿಯಾಗಿರಬೇಕು. ಇಂಟಿಗ್ರಿಟಿ ಅಂದ್ರೆ ಪೂರ್ಣತೆ ಇರಬೇಕು ನಮ್ಮಲ್ಲಿ, ನುಡಿದಂತೆ ನಾವು ನಡೆಯಬೇಕು. ನಾವು ಕಲ್ತೀವಲ್ಲ ಲಾಸ್ಟ್ ಕ್ಲಾಸ್ನಲ್ಲಿ ಇಂಟಿಗ್ರಿಟಿ ಅಂದ್ರೆ ಏನಂತ ಹೇಳಿ. ಟ್ರಾನ್ಸ್ಪರೆನ್ಸಿ, ಪರಿಶುದ್ಧವಾಗಿರ್ಬೇಕು. ನಾವು ಏನು ಹೇಳ್ತೀವಲ್ಲ ಅದರ ಪ್ರಕಾರ ನಾವು ಇರಬೇಕಾಗ್ತೈತಿ. ಸೆಲ್ಫ್ ಕಂಟ್ರೋಲ್, ನಮ್ಮನ್ನು ನಾವು ಕಂಟ್ರೋಲ್ ಮಾಡುವಂಗಿರಬೇಕು. ಕರೇಜ್ ಅಂದ್ರೆ ಧೈರ್ಯ. ಕಂಪ್ಯಾಷನ್ ಅಂದ್ರೆ ಕರುಣೆ. ಪಿಟಿನೆಸ್, ಕೈಂಡ್ನೆಸ್. ಸೊ ದೀಸ್ ಆಲ್ ಆರ್ ಸಮ್ ಎಕ್ಸಾಂಪಲ್ಸ್ ಫಾರ್ virtues. Some other thing about virtues is they are behaviors showing high moral standards. So moral values ದಲ್ಲಿನೇ ಅದು high moral standards ತೋರಿಸ್ತೈತಿ. These are morally good and desirable in a person. So ಪ್ರತಿಯೊಂದು ವ್ಯಕ್ತಿಯಲ್ಲಿನೂ so these are desirable ಅಂದ್ರೆ these are required in every person. They enable us to seek the ideals that we have adopted. So ನಾವು ideal person ಆಗಬೇಕಂದ್ರೆ so we should develop these virtues here. So once we develop these virtues, cultivate, implement ಮಾಡಿದ್ರೆ then we can also become an ideal person. Virtues help us to solve problems in peaceful and constructive ways. So problems will be there. We have to face the problems. But ನಮ್ಮ ಹತ್ರ virtues ಇದ್ರೆ, ಒಳ್ಳೆಯ ಗುಣಗಳಿದ್ರೆ ಅದನ್ನು ನಾವು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿ ನಾವು ಪೀಸ್ಫುಲ್ ಲೈಫ್ ನಾವು ಲೀಡ್ ಮಾಡ್ಬೋದು. ದೇ ಆರ್ ಲೈಕ್ ಹ್ಯಾಬಿಟ್ಸ್. ಒನ್ಸ್ ಅಕ್ವೈರ್ಡ್ ದೇ ಬಿಕಮ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ನಾವು ಇದನ್ನ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ, ಇವು ವರ್ಚ್ಯೂಸ್ ಸದ್ಗುಣಗಳನ್ನು ನಾವು ಅಳವಡಿಸ್ಕೊಂಡ್ರೆ ದೇ ವಿಲ್ ಬಿಕಮ್ ಅವರ್ ಹ್ಯಾಬಿಟ್ಸ್, ನಮ್ಮ ಕ್ಯಾರೆಕ್ಟರ್ಸ್ ಅಂತ ನಾವು ತಗೊಳ್ಬೋದು ಅದನ್ನ. ದ ವರ್ಚುವಸ್ ಪರ್ಸನ್ ಈಸ್ ದ ಎಥಿಕಲ್ ಪರ್ಸನ್. ಸೊ ಯಾವ ಪರ್ಸನ್ ನಲ್ಲಿ ಎಲ್ಲ ಈ ವರ್ಚ್ಯೂಸ್ ಇರ್ತಲ್ಲ ಆ ಪರ್ಸನ್ ನಾವು ಎಥಿಕಲ್ ಪರ್ಸನ್ ಅಂತ ಹೇಳಿ ಕರಿತೀವಿ. ಓಕೆ ಓಕೆ, ನೆಕ್ಸ್ಟ್ ಕಮ್ಸ್ ಸಿವಿಕ್ ವರ್ಚ್ಯೂಸ್. ಸಿವಿಕ್ ವರ್ಚ್ಯೂಸ್ ಅಂದ್ರೆ ನಾಗರಿಕ ಸದ್ಗುಣಗಳು. ನಾಗರಿಕರಿಗೆ ಯಾವ ಸದ್ಗುಣಗಳಿರಬೇಕು? ಸೊ ವಿ ಆರ್ ದ ಸಿಟಿಜನ್ಸ್ ಆಫ್ ಇಂಡಿಯಾ, ನಾವೆಲ್ಲರೂ ನಾಗರಿಕರು, ನಮ್ಮಲ್ಲಿ ಯಾವ ಸದ್ಗುಣಗಳು ಇರಬೇಕು ಅಂತ ಹೇಳಿ ಇಲ್ಲಿ ನಾವು ಕಲಿತೀವಿ. ಸೊ ಸಿವಿಕ್ ವರ್ಚ್ಯೂಸ್ ಆರ್ ದಿ ಮಾರಲ್ ಡ್ಯೂಟೀಸ್ ಅಂಡ್ ಫಂಡಮೆಂಟಲ್ ರೈಟ್ಸ್ ಆಫ್ ಅ ಸಿಟಿಜನ್. ಸೊ ನೀವು ಆಗಲೇ what are our fundamental rights and what are our duties we have learnt in high school. So just we understand what are our duties and fundamental rights in this topic here. An individual can exhibit civic virtues by voting, volunteering and organizing welfare groups and meetings. So ಪ್ರತಿಯೊಬ್ಬರು ಅವರಿಗೆ ಆದಂತ ವೋಟಿಂಗ್ ಪವರ್ ಇರ್ತೈತಿ. So they must utilize that power. Voluntarily they should go forward to do any good work, and also they can organize the welfare groups and meetings under these civic virtues. Civic duties.
So now we understood that in civic virtues we should have two main parts, that is civic duties and civic rights, fundamental rights. So civic duties ಅಂದ್ರೆ ನಾಗರಿಕ ಕರ್ತವ್ಯಗಳು. ನಾಗರಿಕ ಕರ್ತವ್ಯಗಳು ನಾವು ಆಗಲೇ ಕಲ್ತೀವಿ. So here they are listed here. To pay taxes to the legal government and state in time. So ಈಗ ನಾವು ಗೌರ್ಮೆಂಟ್ಗೆಲ್ಲ ಪೇ ಮಾಡಬೇಕು ಟ್ಯಾಕ್ಸ್, ಅದರಿಂದ ಅದು ರನ್ ಆಗ್ತಿರ್ತೈತಿ. ಸೊ ಗೌರ್ಮೆಂಟ್ ರನ್ ಆಗ್ಬೇಕಂದ್ರೆ, ರೆವಿನ್ಯೂ ಜನರೇಟ್ ಆಗ್ಬೇಕಂದ್ರೆ ವಿ ನೀಡ್ ಟು ಪೇ ದ ಟ್ಯಾಕ್ಸಸ್. ಓಕೆ, ಟು ಕೀಪ್ ದ ಸರೌಂಡಿಂಗ್ಸ್ ಕ್ಲೀನ್ ಅಂಡ್ ಗ್ರೀನ್. ಸೊ ಪ್ರತಿಯೊಬ್ಬರು ನಾವು ನಮ್ಮ ಸರೌಂಡಿಂಗ್ ಅನ್ನ ಕ್ಲೀನ್ ಆಗಿಡಬೇಕು. ಇಟ್ಸ್ ಅವರ್ ಡ್ಯೂಟಿ. ಗ್ರೀನ್ ಅಂದ್ರೆ ಗಿಡಗಳನ್ನು ಹಚ್ಚಬೇಕು, ಫಾರೆಸ್ಟ್ ನಾವು ಸಂರಕ್ಷಣೆ ಮಾಡಬೇಕು, ಅವಾಗ ನಮ್ದು ಎನ್ವಿರಾನ್ಮೆಂಟ್ ಗ್ರೀನ್ ಆಗಿರ್ತೈತಿ. ನೆಕ್ಸ್ಟ್, ಇಟ್ಸ್ ಒನ್ ಆಫ್ ಇಂಪಾರ್ಟೆಂಟ್ ಡ್ಯೂಟಿ ಪ್ರಿವೆಂಟಿಂಗ್ ದ ಪೊಲ್ಯೂಷನ್ ಆಫ್ ದಿ ವಾಟರ್, ಲ್ಯಾಂಡ್ ಅಂಡ್ ಏರ್ ಟು ಮೇಂಟೈನ್ ಹೈಜೀನ್. ಸೊ ನಿಮ್ಗೆಲ್ಲ ಗೊತ್ತಿದೆ ಹಂಗೆ ಪೊಲ್ಯೂಷನ್ ಯಾವ್ದ್ರಿಂದ ಆಗ್ತೈತಿ? ಏರ್ ಪೊಲ್ಯೂಷನ್ ಇರ್ಬೋದು, ಲ್ಯಾಂಡ್ ಪೊಲ್ಯೂಷನ್ ಅಥವಾ ವಾಟರ್ ಪೊಲ್ಯೂಷನ್ ಡ್ಯೂ ಟು ಇನ್ಕ್ರೀಸ್ ಇನ್ ದ ಇಂಡಸ್ಟ್ರಿಯಲ್ ಬೇಸ್ ರಿಲೀಸ್ ಆಗೋದ್ರಿಂದ ಅಥವಾ ನಾವು ತಪ್ಪು ಮಾಡೋದ್ರಿಂದನೂ ನಾವು ಪೊಲ್ಯೂಷನ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವು ಪ್ರಿವೆಂಟ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಇಟ್ ಈಸ್ ಆಲ್ಸೋ ಒನ್ ಆಫ್ ಅವರ್ ಡ್ಯೂಟಿ. ಅಂಡ್ ಪ್ರಾಪರ್ ಗಾರ್ಬೇಜ್ ಡಿಸ್ಪೋಸಲ್. ಎಲ್ಲ ಹೊಲಸನ್ನ, ಗಾರ್ಬೇಜ್ ಅಂದ್ರೆ ಏನ್ರಿ? ಹೊಲಸು, ಅದನ್ನ ಸರಿಯಾಗಿ ಡಿಸ್ಪೋಸ್ ಮಾಡಬೇಕು. ಕಸ ಅವನ್ನ ಸರಿಯಾಗಿ ಒಂದ್ ಕಡೆ ನಾವು ಕಳಿಸ್ತಾ ಇರ್ಬೇಕು, ದಟ್ ಈಸ್ ಡಿಸ್ಪೋಸ್ ಮಾಡೋದು. ಎಕ್ಸಾಂಪಲ್ ನೋಡ್ಲಿ, ನಾಟ್ ಟು ಬರ್ನ್ ವುಡ್. ಸೊ ನಾವು ಗ್ರೀನ್ ಎನ್ವಿರಾನ್ಮೆಂಟ್ ಬೇಕಂದ್ರೆ, ಪೊಲ್ಯೂಷನ್ ಫ್ರೀ ಎನ್ವಿರಾನ್ಮೆಂಟ್ ಬೇಕಂದ್ರೆ ನಾಟ್ ಟು ಬರ್ನ್ ವುಡ್. ನಾವು ವುಡ್ ನಾವು ಬರ್ನ್ ಮಾಡಬಾರ್ದು, ಪ್ಲಾಸ್ಟಿಕ್ ಬರ್ನ್ ಮಾಡಬಾರ್ದು. ಯಾಕೆ ಬರ್ನ್ ಮಾಡ್ಬೇಕಂದ್ರೆ ಪ್ಲಾಸ್ಟಿಕ್ ದೇ ವಿಲ್ ರಿಲೀಸ್ ದ ಕೆಮಿಕಲ್ gases which are very dangerous to the health of the people. So that is why we should avoid this. And spit in the open, ಎಲ್ಲಿ ಬೇಕಲ್ಲಿ ಉಗುಳುವಂಗಿಲ್ಲ. even not to smoke in the open places. So ಎಲ್ಲಿ ಬೇಕಲ್ಲಿ ಸ್ಮೋಕ್ ಮಾಡುವಂಗಿಲ್ಲ, because smoking is also injurious to health. And not to cause nuisance to the public. ಪಬ್ಲಿಕ್ ಯಾವುದೇ ತೊಂದರೆ ಆಗ್ಲಾರ್ದಂಗ ನಾವು ನೋಡ್ಕೋಬೇಕು, ಗದ್ದಲ ಮಾಡಬಾರ್ದು, ತೊಂದರೆ ಕೊಡಬಾರ್ದು. ಆರ್ ಸಮ್ ಆಫ್ ದಿ ಸಿವಿಕ್ ಡ್ಯೂಟೀಸ್, virtues. Next, to follow the road safety rules. This is also very important. ನಾವು ಸರಿಯಾಗಿ ಸೇಫ್ಟಿ ರೂಲ್ಸ್, ನಾವು ರೋಡ್ ಸೇಫ್ಟಿ ರೂಲ್ಸ್ ಫಾಲೋ ಮಾಡದೇ ಹೋದ್ರೆ then that may lead to accident ಆಗೋದ್ರಿಂದ some of them or so many of them may lose their lives. They may get the injuries, permanently disable ಆಗ್ಬೋದು. So that also leads to loss to the personal life, and also it is a loss to the nation. So what is our duty? We must follow certain road safety rules. Okay. Next we have civic rights. Civic rights ಅಂದ್ರೆ ನಮ್ಮ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ನೀವು ಕಲ್ತೀರಾ ಹೈಸ್ಕೂಲ್ದಲ್ಲಿ. See here, what are those? You all know about this, just it is a revision for you. Casting the vote for local, state and central government. So ನಿಮಗೆ ಯಾವ ಹಕ್ಕಿದೆ? You can vote after the age 18 years in India. So you are eligible for voting. So it is not that only that person should vote, this person should vote. It is not that. So all are having the opportunity to vote when you attain age 18. So that is your right. Next, to contest in the elections to the local, state and central government. So ಯಾವುದೇ ನಿಮ್ದು ಗೌರ್ಮೆಂಟ್ ಫಾರ್ಮ್ ಮಾಡಬೇಕಾದ್ರೆ ಅದರಲ್ಲಿ ನೀವು ಸ್ಪರ್ಧೆಯನ್ನು ಮಾಡಬಹುದು. ಕಂಟೆಸ್ಟ್ ಏನು, ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಬರೀ ಕ್ವಾಲಿಫೈಡ್ ಮೆಂಬರ್ಸ್ ಅಷ್ಟೇ ನಿಂತ್ಕೋಬೇಕಂತಂತೇನಿಲ್ಲ, ಬರೀ ರಿಚ್ ಪೀಪಲ್ ಅಷ್ಟೇ ನಿಂತ್ಕೋಬೇಕಂತಂತೇನಿಲ್ಲ. ಎನಿ ಒನ್ ಕ್ಯಾನ್ ಕಾಂಟೆಸ್ಟ್. ಯು ಕ್ಯಾನ್ ಹ್ಯಾವ್ ದ ಎಕ್ಸಾಂಪಲ್ ನೌ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ. ಸೊ ಆಕ್ಚುಲಿ ಹಿ ವಾಸ್, ನಿಮ್ಗೆ ಗೊತ್ತಿದಂಗೆ ಚಾಯ್ವಾಲಾ, ಟೀ ಮಾರ್ತಾ ಇದ್ರು ಅವ್ರು ಮುಂಚೆ. ಸೊ ಒಂದು ಸಣ್ಣ ಫ್ಯಾಮಿಲಿಯಿಂದ, ಸಾಮಾನ್ಯ ಫ್ಯಾಮಿಲಿಯಿಂದ ಬಂದವರು ಪ್ರೈಮ್ ಮಿನಿಸ್ಟರ್ ಆಗುವಂತ ಅವಕಾಶ ನಮ್ಮ ದೇಶದಲ್ಲಿದೆ. ಸೊ ದಿಸ್ ಟೆಲ್ಸ್ ದಟ್ to everyone is having the right to contest in the elections, whether it is local election, state or central government election. Next, to seek a public welfare facility such as a school, hospital,
a community hall, transport or communication facility for the residents. ಅಂದ್ರೆ ಪ್ರತಿಯೊಬ್ಬರಿಗೂ ಯಾವ ಪಬ್ಲಿಕ್ ಗವರ್ಮೆಂಟ್ ಲಿಂದ ಏನೇನು ಫೆಸಿಲಿಟೀಸ್ ಇರ್ತಾವಲ್ಲ, ಸ್ಕೂಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಕಮ್ಯುನಿಟಿ ಹಾಲ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇರ್ಬೋದು, ಪ್ರತಿಯೊಂದನ್ನು ನಾವು ಮುಕ್ತವಾಗಿ ಉಪಯೋಗ ಮಾಡುವಂತ ಅವಕಾಶ. ದಿಸ್ ಇಸ್ ಅವರ್ ರೈಟ್. ಸೊ ವಿ ಹ್ಯಾವ್ ಟು ಗೆಟ್ ದ ಎಜುಕೇಶನ್. Everyone is having the right to get the education via school or colleges. Everyone is having the right to get the medical facility from the hospital, and everyone has the right to have the transportation system. So this is made just for the public welfare. So it's the right of everyone in our nation. Next, to establish pollution-free, corruption-free, green and safe environment to residents by following ethical principles. So here, this is the right. So we must have what type of environment? Pollution-free environment plus corruption-free system. ಅಂದ್ರೆ ಯಾವುದೇ ಲಂಚ ವ್ಯವಹಾರ, ಅವ್ಯವಹಾರ ಇದ್ದಂತಹ ಸಿಸ್ಟಮ್ ನಾವು ಹೊಂದಿರಬಾರ್ದು. ಅದಕ್ಕೆ ಏನು ಕರೀತಾರೆ? ಕರಪ್ಷನ್ ಫ್ರೀ. ಇಟ್ಸ್ ಅವರ್ ರೈಟ್. ಅಂಡ್ ಗ್ರೀನ್ ಎನ್ವಿರಾನ್ಮೆಂಟ್, ಎಲ್ಲಾ ಕಡೆನೂ ಗ್ರೀನರಿ ಇರಬೇಕಂದ್ರೆ ನಾವು ಹೆಚ್ಚು ಗಿಡಗಳನ್ನ ಬೆಳೆಸಬೇಕಂದ್ರೆ, ಸೊ ದಿಸ್ ಇಸ್ ಒನ್ ಆಫ್ ಅವರ್ ಡ್ಯೂಟಿ ಅಂಡ್ ಆಲ್ಸೋ ಇಟ್ಸ್ ಅವರ್ ರೈಟ್ ಟು ಹ್ಯಾವ್ ದ ಗ್ರೀನ್ ಎನ್ವಿರಾನ್ಮೆಂಟ್ ಅಂಡ್ ಆಲ್ಸೋ ಸೇಫ್ ಎನ್ವಿರಾನ್ಮೆಂಟ್. ಯಾವುದೇ ಹೆದರಿಕೆಯಿಂದ ನಾವು ಜೀವನ ನಡೆಸೋದಲ್ಲ. ಸೊ ವಿ ಮಸ್ಟ್ lead a safe life. So this is also our right. So this is defined very clearly in Indian Constitution. If you study at the last chapter, you will be having again all these things. Here it is given briefly. Next, people have right to accept or reject a project in their area. ಸೊ ಈಗ ನೀವು ಕೇಳಿರ್ಬೋದು, ಯಾವ್ದಾದ್ರು ಗೌರ್ಮೆಂಟ್ ಪ್ರಾಜೆಕ್ಟ್ ಯಾವ್ದಾದ್ರು ಒಂದು ಏರಿಯಾದಲ್ಲಿ ಅವ್ರು ಮಾಡ್ತೀನಿ ಅಂತ ಬಂದಾಗ, ಈ ಇಂಡಸ್ಟ್ರೀಸ್ ನೋಡ್ರಿ, ಈಗ ಎಲ್ಲೋ ಒಂದು ಹೊಲ ಎಲ್ಲ ತಗೊಂಡು ಇಂಡಸ್ಟ್ರಿ ಮಾಡ್ತೀನಿ ಅಂತ ಬಂದಾಗ ಅವಾಗ ಅವರು ಫಾರ್ಮರ್ಸ್ ಅದನ್ನ ಪ್ರತಿಭಟಿಸಬಹುದು. ಸೊ ಅವರು ಆ ಏರಿಯಾ ನಮ್ಗೆ ಬೇಕಾಗ್ತೈತಿ, ನಮ್ಗೆ ಯೂಸ್ ಮಾಡ್ಬೇಕಾಗ್ತೈತಿ ಅಂತೇಳಿ ಅವರು ಪ್ರತಿಭಟನೆ ಮಾಡ್ಬೋದು. ಸೊ ದಟ್ ಈಸ್ ದೇರ್ ರೈಟ್. ಇಟ್ ಈಸ್ ನಾಟ್ ದಟ್ ದ ಗೌರ್ಮೆಂಟ್ ಕ್ಯಾನ್ ಎನ್ಕ್ರೋಚ್ ಎನಿ ಏರಿಯಾಸ್ ಫ್ರಮ್ ದಿ civilians. So people have the right to accept or reject. ಅವರು ಅಕ್ಸೆಪ್ಟ್ ಮಾಡ್ಕೋಬಹುದು ಅಥವಾ ರಿಜೆಕ್ಟ್ ಮಾಡಬಹುದು. ಯಾವುದು ಗವರ್ಮೆಂಟ್ ಏನಾದರೂ ಪ್ರಾಜೆಕ್ಟ್ ಮಾಡ್ತಾ ಇದ್ರೆ, so they are having the rights to accept or reject it. So this is everyone must know about it. Next, one has the right to seek legal remedies. ಸೊ ಅವ್ರಿಗೆ ಏನಾದರೂ ತೊಂದರೆ ಆದಾಗ, ಪ್ರಾಬ್ಲಮ್ ಆದಾಗ, ಬೇರೆ ಯಾರೋ ಕಡೆಯಿಂದ ಪ್ರಾಬ್ಲಮ್ ಆದಾಗ ಅವಾಗ ಅವರು ಕೋರ್ಟ್ ನಲ್ಲಿ ಕೇಸ್ ಆಗಿ ಫೈಟ್ ಮಾಡ್ಬೋದು. ಯಾಕೆ? ಪರಿಹಾರ ಪಡ್ಕೊಳ್ಳಿಕ್ಕೆ. ಸೊ ರೆಮಿಡೀಸ್ ಅಂದ್ರೆ ಏನು? ಪರಿಹಾರ. ನೆಕ್ಸ್ಟ್, ಅಂಡ್ ಆಕ್ಷನ್ ಫಾರ್ ದ ಪಬ್ಲಿಕ್ ಪ್ರಾಬ್ಲಮ್ಸ್. ಸೊ ಆಕ್ಷನ್ ಪಡ್ಕೊಳ್ಳಿಕ್ಕೆ ತಮ್ಗೆ ಏನಾದ್ರೂ ಅದರಿಂದ ಸೊಲ್ಯೂಷನ್, ಒಳ್ಳೆ ಸೊಲ್ಯೂಷನ್ ಸಿಕ್ತಿತ್ತಂದ್ರೆ ದೇ ಕ್ಯಾನ್ ಫೈಟ್ ಅಗೇನ್ಸ್ಟ್ ಇಟ್. ಸೊ ದಿಸ್ ಈಸ್ ದ ರೈಟ್ ಆಫ್ ಎವ್ರಿ ಸಿಟಿಜನ್ ಆಫ್ ಇಂಡಿಯಾ. So these are all very important rights. Everyone must know about it. Okay, I think it is clear for you. Okay. So next is types of civic virtues. So we learned what is civic virtue. In that we studied the fundamental rights and fundamental duties. So next is civic virtues. In that types we are learning. So mainly it is distinguished as civic knowledge, self-restraint, self-assertion, self-reliance. So ನಾಲ್ಕು ರೀತಿಯಲ್ಲಿ categorize ಮಾಡ್ಯಾರ. So it is also asked in the examination, list civic virtues one should develop. So ಪ್ರತಿಯೊಬ್ಬರಿಗೂ ಯಾವ civic virtues ಇರಬೇಕು, ಅವೆಲ್ಲ ನಾವು ಡೆವಲಪ್ ಮಾಡ್ಕೋಬೇಕು. ಸೊ ಇವನ್ನೆಲ್ಲ ನಾವು ಡೆವಲಪ್ ಮಾಡ್ಕೋಬೇಕಾಗ್ತೈತಿ. ಸೊ ಈಚ್ ಒನ್ ಲೆಟ್ us study in detail. So first one comes civic knowledge. So civic knowledge ಅಂದ್ರೆ ನಾಗರಿಕ ಪ್ರಜ್ಞೆ. Civic knowledge means what? ನಾಗರಿಕ ಜ್ಞಾನ. ಅಂದ್ರೆ ನಿಮಗೆ ತಿಳುವಳಿಕೆ ಇರಬೇಕು, ಜ್ಞಾನ ಇರಬೇಕು. ಯಾವುದ್ರ ಬಗ್ಗೆ? Citizens must understand what the constitution says and how the government is working and what the government is supposed to do and what not to do. So ಇದು ಏನು ಹೇಳ್ತೈತೆ ಅಂದ್ರೆ civic knowledge ಅಂದ್ರೆ, ಸೊ ನಿಮಗೆ ಗೌರ್ಮೆಂಟ್ ಅಂದ್ರೆ ಏನು, ಗೌರ್ಮೆಂಟ್ ಹೇಗೆ ಫಾರ್ಮ್ ಮಾಡ್ತಾರ, ಗೌರ್ಮೆಂಟ್ ಏನ್ ಡ್ಯೂಟೀಸ್ ಇದಾವ, ಗೌರ್ಮೆಂಟ್ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಪ್ರತಿಯೊಂದು, ಅಥವಾ ನಮ್ದು ಏನ್ ರೈಟ್ಸ್ ಇದಾವು, ನಮ್ಮ ಏನ್ ಡ್ಯೂಟೀಸ್ ಇದಾವು,
ಸೊ ಇದ್ರ ಬಗ್ಗೆ ನಮಗೆ ನಾಲೆಜ್ ಇರಬೇಕು. ಸೊ ದಿಸ್ ಈಸ್ ಡಿಫೈನ್ಡ್ ವೇರ್ ಇಟ್ ಈಸ್ ಡಿಫೈನ್ಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟೆಲ್ಸ್ ಅಬೌಟ್ ದ ಪವರ್ಸ್ ಆಫ್ ಎವ್ರಿ citizen of India and also powers of the government, what should be done and what not should be done. So this is clearly defined. So everyone must have the knowledge about Indian constitution. So that is why it is placed in your syllabus. Next, we should know our responsibilities as citizens besides duties and rights. So ಬರೀ ಡ್ಯೂಟೀಸ್ ಅಷ್ಟೇ ರೈಟ್ಸ್ ಅಷ್ಟೇ ಗೊತ್ತಿರೋದು ಅಲ್ಲದೆ ನಮಗೆ ಏನು ಗೊತ್ತಿರಬೇಕು, ನಮ್ಮ ಜವಾಬ್ದಾರಿ, what are our responsibilities also we should know. So this is also clearly defined in the Indian constitution. We must be able to recognize when the government or another citizen encroach upon our rights. So encroach ಅಂದ್ರೆ ಅತಿಕ್ರಮಣ ಮಾಡುದ್ರಿ, ನಮ್ಮ ಜಾಗದೊಳಗ ಬೇರೆದವ್ರು ಏನಾದ್ರೂ ನಮ್ಮ ಜಾಗ ತಗೊಂಡ್ರೆ ಅತಿಕ್ರಮಣ ಮಾಡೋದಂತ ಕರೀತಾರೆ. ಸೊ ಅದಕ್ಕೆ ಎನ್ಕ್ರೋಚ್ ಅಂತ ಕರೀತಾರೆ. ಸೊ ಇದ್ರ ಬಗ್ಗೆ ನಮಗೂ ತಿಳಿದಿರಬೇಕು. ಸೊ ಯಾರಾದ್ರೂ ಈ ರೀತಿ ಮಾಡಿದ್ರೆ ನಾವು ಅದರ ವಿರುದ್ಧ ಹೋರಾಡಬೇಕಾಗ್ತೈತಿ. ಸೊ ವಿ ಮಸ್ಟ್ ಬಿ ಏಬಲ್ ಟು ರಿಕಗ್ನೈಸ್ ವೆನ್ ದ ಗವರ್ಮೆಂಟ್ ಆರ್ ಅನದರ್ ಸಿಟಿಜನ್ ಎನ್ಕ್ರೋಚ್ ಅಪಾನ್ ಅವರ್ ರೈಟ್ಸ್. ಸೊ ಈ ಕಂಡೀಷನ್ ದೊಳಗೆ ನಾವು ಏನ್ ಮಾಡಬೇಕು ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಸೊ ದೀಸ್ ಆಲ್ ಕಮ್ ಅಂಡರ್ ಸಿವಿಕ್ ನಾಲೆಜ್. ಓಕೆ. Self-restraint, second one, it is another type of civic virtue. Self-restraint means self-control, ಸ್ವನಿಯಂತ್ರಣ ಮಾಡ್ಕೊಳ್ಳೋದು. ಸ್ವನಿಯಂತ್ರಣ ಅಥವಾ ಸ್ವನಿಗ್ರಹ ಮಾಡ್ಕೊಳ್ಳೋದಕ್ಕೆ ನಾವೇನು ಕರಿತೀವಿ, ಸೆಲ್ಫ್ ರಿಸ್ಟ್ರೈಂಟ್ ಅಂತ ಕರಿತೀವಿ. ಸೊ ವಾಟ್ ಆಕ್ಚುಲಿ ಇಟ್ ಟೆಲ್ಸ್, ಫಾರ್ ಸಿಟಿಜನ್ಸ್ ಟು ಲಿವ್ ಇನ್ ಅ ಫ್ರೀ ಸೊಸೈಟಿ, ನಾವು ಫ್ರೀ ಆಗಿರ್ಬೇಕಂದ್ರೆ ಈಚ್ ಸಿಟಿಜನ್ ಮಸ್ಟ್ ಬಿ ಏಬಲ್ ಟು ಕಂಟ್ರೋಲ್ ಹಿಮ್ಸೆಲ್ಫ್. ಸೊ ನಮ್ಮನ್ನು ನಾವು ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ನಾವು ಬೆಳೆಸ್ಕೋಬೇಕು. ಅದರ್ವೈಸ್ ಇಫ್ ವಿ ಡು ನಾಟ್ ಡೂ ಇಟ್, ದೆನ್ ಏನಾಗ್ತೈತೆ ಅಂದ್ರೆ ವಿ ನೀಡ್ ಅ ಪೊಲೀಸ್ ಸ್ಟೇಟ್. ಪೊಲೀಸ್ ಸ್ಟೇಟ್ ಅಂದ್ರೆ ಪೊಲೀಸರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅಥವಾ ಡಿಕ್ಟೇಟರಿಯಲ್ ಗೌರ್ಮೆಂಟ್ ಅಂದ್ರೆ ಸರ್ವಾಧಿಕಾರ ಅಂತ ನೀವು ಕೇಳಿರ್ಬೋದು. ನಮ್ದು ಯಾವುದು ಪ್ರಜಾಪ್ರಭುತ್ವ, ಹೌದಲ್ರಿ, ಡೆಮಾಕ್ರಸಿ ಕಂಟ್ರಿ. ಸೊ ಅದಕ್ಕೆ ಸೆಲ್ಫ್ ಕಂಟ್ರೋಲ್ ನಮ್ಮ ಕಡೆ ಇತ್ತಂದ್ರೆ ವಿ ಕ್ಯಾನ್ ಹ್ಯಾವ್ ಅ ಡೆಮಾಕ್ರೆಟಿಕ್ ಕಂಟ್ರಿ. ಸಪೋಸ್ ಇಫ್ ವಿ ಕ್ಯಾನಾಟ್ ಕಂಟ್ರೋಲ್, ಸೆಲ್ಫ್ ಕಂಟ್ರೋಲ್ ಇರದೇ ಹೋದಾಗ ಏನಾಗ್ತೈತಿ, ಅವರ್ ಸ್ಟೇಟ್ ಬಿಕಮ್ಸ್ ಪೊಲೀಸ್ ಸ್ಟೇಟ್, ಮಿಲಿಟರಿ ಸ್ಟೇಟ್. ಮಿಲಿಟರಿ ಅವ್ರು ನಮ್ಗೆ ಕಂಟ್ರೋಲ್ ಮಾಡ್ತಾರೆ. ಇರದೇ ಹೋದ್ರೆ ಡಿಕ್ಟೋಟೇರಿಯಲ್ ಅಂತ ಕರೀತಾರೆ ನೋಡಿ, ಚೀನಾದೊಳಗಿದೆ ನೋಡಿ, ಸರ್ವಾಧಿಕಾರದ ಗೌರ್ಮೆಂಟ್ ಇದೆ ಅಲ್ಲಿ. ಅವ್ರು ಏನ್ ಹೇಳ್ತಾರಲ್ಲ ಅದೇ ಫೈನಲ್. ಸೊ ದೇ ವಿಲ್ ನಾಟ್ ಆಸ್ಕ್ ಫ್ರಮ್ ದಿ ಸಿಟಿಜನ್ಸ್. ಪ್ರಜಾಪ್ರಭುತ್ವ ಗತಿ ಆಗಂಗಿಲ್ಲ. ಇಲ್ಲಿ ಏನ್ ಮಾಡ್ತೈತಿ, ನಾವೇ ಗೌರ್ಮೆಂಟ್ ನಾವು ಫಾರ್ಮ್ ಮಾಡಿರ್ತೀವಿ. ಸೊ ಪ್ರಜಾಪ್ರಭುತ್ವ ಏನು, ಪ್ರಜೆಯಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಗೌರ್ಮೆಂಟ್ ನಾವು ಫಾರ್ಮ್ ಮಾಡಿರ್ತೀವಿ. ಸೊ ಇಲ್ಲಿ ಪ್ರತಿಯೊಂದು ಗೌರ್ಮೆಂಟ್ ಏನೇ ಇದ್ರು ಯಾರು ಕಂಟ್ರೋಲ್ ಮಾಡ್ತಾರ, ಹೂ ಇಸ್ ಹ್ಯಾವಿಂಗ್ ದ ಮೇನ್ ಪವರ್, ಪ್ರಜೆಗಳು. ಓಕೆ, citizens of India are having more power. Suppose if they do not have the self control, if they do not know how to control, in that case what happens, alli police government bardati, military government, adike enu kartare dictatorial government. So alli sarvadhikara bardati, ಅವರು ಏನು ಹೇಳ್ತಾರಲ್ಲ ನಾವು ಅದನ್ನೇ ಮಾಡಬೇಕಾಗ್ತದೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಎವ್ರಿವನ್ ಮಸ್ಟ್ ನೋ ಸೆಲ್ಫ್ ಕಂಟ್ರೋಲ್ ಇರಬೇಕಾಗ್ತೈತಿ ಇಫ್ ವಿ ವಾಂಟ್ ದ ಪ್ರಜಾಪ್ರಭುತ್ವ, democracy in the state. Otherwise it leads to what, dictatorial government ಅಂದ್ರೆ ಸರ್ವಾಧಿಕಾರ ಗೌರ್ಮೆಂಟ್ ಗೆ ನಾವು ಹೋಗಬೇಕಾಗ್ತೈತಿ. ಓಕೆ, ಯಾಕೆ ನಾವು ಇದನ್ನ ಮಾಡ್ಬೇಕಂದ್ರೆ ಫಾರ್ ಸೇಫ್ಟಿ ಅಂಡ್ ಆರ್ಡರ್. ಸೊ ನಮ್ಮ ಸೇಫ್ಟಿಗೆ ನಾವು ಒಂದು ಒಳ್ಳೆ ಗೌರ್ಮೆಂಟ್ ನಾವು ಫಾರ್ಮ್ ಮಾಡ್ಕೋಬೇಕಾಗ್ತೈತಿ. ನೆಕ್ಸ್ಟ್, the people should know that happiness is achieved and maintained through virtues and morals. ಸೊ ಪ್ರತಿಯೊಬ್ಬರಿಗೆ ಏನ್ ಗೊತ್ತಿರಬೇಕು, ನಮ್ಗೆ ಪೀಸ್ ಆಫ್ ಮೈಂಡ್ ಬೇಕಂದ್ರೆ ಅಥವಾ ಹ್ಯಾಪಿನೆಸ್ ಬೇಕಂದ್ರೆ ನಮ್ಮಲ್ಲಿ ಏನ್ ಇರ್ಬೇಕಾಗ್ತೈತಿ, ಫಸ್ಟ್ ವಿ ಶುಡ್ ಹ್ಯಾವ್ ವರ್ಚ್ಯೂಸ್ ಅಂದ್ರೆ ಸದ್ಗುಣಗಳು. ನಮ್ಮಲ್ಲಿ ಒಂದು ಒಳ್ಳೆಯ ಮೌಲ್ಯಗಳು, ಒಳ್ಳೆಯ ವ್ಯಾಲ್ಯೂಸ್ ಗಳು ಇದ್ರೆ ಅಷ್ಟೇ ವಿ ಕ್ಯಾನ್ ಲೀಡ್ ಅ ಹ್ಯಾಪಿ ಲೈಫ್. ಸೊ ವಿಲ್ ಬಿ ಹ್ಯಾವಿಂಗ್ ಎ ಹ್ಯಾಪಿನೆಸ್ ಇನ್ ಅವರ್ ಲೈಫ್. Okay, in this third type of virtue it is, that is self-assertion. Self-assertion ಅಂತಂತಂದ್ರೆ ಏನಂದ್ರೆ ಸ್ವಯಂ ಪ್ರತಿಪಾದನೆ, ಅಂದ್ರೆ ಕಾನ್ಫಿಡೆಂಟ್ ಆಗಿ ಹೇಳೋದ್ರಿ, ಪ್ರತಿಪಾದಿಸುವುದು.
ನಾವು ಹೇಳ್ತಾ ಇರೋದು ಕರೆಕ್ಟ್ ಅಂತ ಹೇಳಿ ಕಾನ್ಫಿಡೆಂಟ್ ಆಗಿ ನಾವು ಹೇಳ್ತೀವಲ್ಲ, ಅದಕ್ಕೆ ಏನಂತ ಹೇಳ್ತಾರೆ, ಸೆಲ್ಫ್ ಅಸರ್ಷನ್ ಅಂತ ಕರೀತಾರೆ, ಸ್ವಯಂ ಪ್ರತಿಪಾದನೆ. ಸೆಲ್ಫ್ ಅಸರ್ಷನ್ ಅಂದ್ರೆ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳೋದಕ್ಕೆ ಸೆಲ್ಫ್ ಅಸರ್ಷನ್ ಅಂತ ಕರೀತಾರೆ. ಇಟ್ ಮೀನ್ಸ್ ದಟ್ ಸಿಟಿಜನ್ಸ್ ಮಸ್ಟ್ ಬಿ ಪ್ರೌಡ್ ಆಫ್ ದೇರ್ ರೈಟ್ಸ್. ಪ್ರೌಡ್ ಅಂದ್ರೆ ಅಭಿಮಾನ, ಹೆಮ್ಮೆ ಇರಬೇಕು. ನಮ್ಮ ರೈಟ್ಸ್ ಏನು ಅಂತ ನಮ್ಗೆ ಗೊತ್ತಿದ್ರೆ ಅದ್ರ ಮೇಲೆ ನಮ್ಗೆ ಪ್ರೌಡ್ ಇರ್ತೈತಿ. ಅಂಡ್ ಹ್ಯಾವ್ ದ ಕರೇಜ್ ಟು ಸ್ಟ್ಯಾಂಡ್ ಅಪ್ ಇನ್ ಪಬ್ಲಿಕ್ ಅಂಡ್ ಡಿಫೆಂಡ್ ದೇರ್ ರೈಟ್ಸ್. ಸೊ ನಮ್ಮ ರೈಟ್ಸ್ ಏನಂತ ನಮ್ಗೆ ಗೊತ್ತಿತ್ತಂದ್ರೆ ಅಷ್ಟೇ ನಾವು ಫೈಟ್ ಮಾಡ್ಬೋದು. ಎಲ್ಲಾದ್ರೂ ತಪ್ಪು ನಡೀತಾ ಇದ್ರೆ, ಎಲ್ಲಾದ್ರೂ ಅನ್ಯಾಯ ಆಗ್ತಿದ್ರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಬೋದು. ಹೇಗೆ? ವಿ ಕ್ಯಾನ್ ಸ್ಟ್ಯಾಂಡ್ ಅಪ್ ಕರೇಜಸ್ಲಿ, ಅಂದ್ರೆ ಧೈರ್ಯದಿಂದ ನಾವು ಅದನ್ನ ಎದ್ದು ನಿಂತ್ಕೊಂಡು ಅದರದ್ದು ಅಗೇನ್ಸ್ಟ್ ನಾವು ಮಾತಾಡ್ಬೋದು. ಆ ಮಾತಾಡುವಂತ ಧೈರ್ಯಕ್ಕೆ ಅದಕ್ಕೇನಂತ ಕರೀತಾರೆ, ಸೆಲ್ಫ್ ಅಸರ್ಷನ್ ಅಂತ ಕರೀತಾರೆ. ಸೊ ದಿಸ್ ಕಮ್ಸ್ ಓನ್ಲಿ ವೆನ್ ಯು ನೋ ಅಬೌಟ್ ಯುವರ್ ರೈಟ್ಸ್. So this is what very important. Next, sometimes a government may be very unkind. ಒಂದೊಂದ್ಸಲ ಏನಾಗ್ತೈತ್ರಿ, ಗೌರ್ಮೆಂಟ್ ಸರಿಯಾಗಿ ಕೆಲಸ ಮಾಡದೇ ಇರಬಹುದು. ಅವಾಗ ಏನಾಗ್ತೈತಿ, ಇನ್ ಸಚ್ ಕೇಸಸ್ ಇಟ್ ಇಸ್ ದ ರೈಟ್ ಆಫ್ ದ ಪೀಪಲ್ ಟು ಆಲ್ಟರ್ ಆರ್ ಅಬಾಲಿಷ್ ದಟ್ ಗೌರ್ಮೆಂಟ್. ಸೊ ನಿಮ್ಗೆ ಗೊತ್ತಾಗ್ತೈತಿ ಗೌರ್ಮೆಂಟ್ ತಪ್ಪು ಮಾಡ್ತೈತಿ, ಯಾವಾಗ ತಪ್ಪು ಮಾಡ್ತೈತಿ ಅಥವಾ ಸರಿಯಾಗಿ ಮಾಡ್ತಾ ಇದೆಯೋ ಇಲ್ಲೋ ಅಂತ ನಿಮ್ಗೆ ತಿಳ್ಕೊಂಡಾದ್ಮೇಲೆ ಗೌರ್ಮೆಂಟ್ ನೀವು ಉಳಿಸ್ಕೋಬೇಕೋ ಉಳಿಸ್ಕೋಬಾರ್ದು ಅಂತಂತೇಳಿ ನೀವು ಡಿಸೈಡ್ ಮಾಡ್ಬೋದು. ಸಪೋಸ್ ಇಫ್ ಯು ಡು ನಾಟ್ ವಾಂಟ್ ದಟ್ ಗೌರ್ಮೆಂಟ್ ಇನ್ ದ ನೆಕ್ಸ್ಟ್ ಟೈಮ್ ಇನ್ ದ ಎಲೆಕ್ಷನ್, you cannot you can vote which type of government you want. So adike by voting rights or by your power you can change the government, that is rights call back. So this is very important. So adike helodu nimge 18 years aad koole you will be getting the right to vote. So in case if you are not satisfied with the current government, ಅದನ್ನ ನೀವು ಅಬಾಲಿಷ್ ಮಾಡ್ಬಂದ್ರೆ ಅದನ್ನ ಕೆಳಗಿಳಿಸಬಹುದು. ಹೊಸ ಗೌರ್ಮೆಂಟ್ ಫಾರ್ಮ್ ಮಾಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೋದು. ದಟ್ ಈಸ್ ಓನ್ಲಿ ಪಾಸಿಬಲ್ ಓನ್ಲಿ ವೆನ್ ಯು ಆರ್ ಯೂಸಿಂಗ್ ಯುವರ್ ರೈಟ್ ಆಫ್ ವೋಟಿಂಗ್ ಕರೆಕ್ಟ್ಲಿ. ಇಸ್ ದಟ್ ಕ್ಲಿಯರ್? ನೆಕ್ಸ್ಟ್ fourth type of civic virtue is self reliance. ಸೆಲ್ಫ್ ರಿಲಯನ್ಸ್ ಅಂದ್ರೆ ಏನ್ರಿ? ಸೆಲ್ಫ್ ಡಿಪೆಂಡೆಂಟ್ ಅಂದ್ರೆ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಿರೋದು, ಇಂಡಿಪೆಂಡೆಂಟ್ ಆಗಿರೋದು. ಮೇನ್ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್ ಅಂದ್ರೆ ಇಂಡಿಪೆಂಡೆಂಟ್ ಆಗಿರೋದು, ನಾವು ಬೇರೆ ಯಾರೋ ಮೇಲೆ ಡಿಪೆಂಡೆಂಟ್ ಆಗಿರುವಂಗಿಲ್ಲ. ಸೊ ಸೆಲ್ಫ್ ರಿಲಯನ್ಸ್, ಇನ್ ದಿಸ್ ವಿ ಹ್ಯಾವ್ ಮೆನಿ ಪಾಯಿಂಟ್ಸ್ ಟು ಬಿ ಸ್ಟಡಿಡ್. ಸಿಟಿಜನ್ಸ್ ಹೂ ಕೆನಾಟ್ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ವಿಲ್ ನೀಡ್ ಅ ಲಾರ್ಜ್ ಗವರ್ಮೆಂಟ್ ಟು ಟೇಕ್ ಕೇರ್ ಆಫ್ ದೆಮ್. ಸಪೋಸ್ ನಮ್ಮದು ನಾವು ಕಾಳಜಿ ಮಾಡ್ಕೋದೆ ಹೋದ್ರೆ, ನಮ್ಮ ಮೇಲೆ ನಾವು ಡಿಪೆಂಡ್ ಆಗದೆ ಹೋದ್ರೆ, ಅವಾಗ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಾಗ್ತೈತಿ. ಗೌರ್ಮೆಂಟ್ ಟೋಟಲ್ ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಕಾಗ್ತೈತಿ. ಒನ್ಸ್ ಸಿಟಿಜನ್ಸ್ ಬಿಕಮ್ ಡಿಪೆಂಡೆಂಟ್ ಆನ್ ಗೌರ್ಮೆಂಟ್ ಫಾರ್ ದೇರ್ ಬೇಸಿಕ್ ನೀಡ್ಸ್, ದ ಪೀಪಲ್ ಆರ್ ನೋ ಲಾಂಗರ್ ಇನ್ ಅ ಪೊಸಿಷನ್ ಟು ಡಿಮ್ಯಾಂಡ್. ನಾವು ಒಂದ್ಸಲ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆದಿವಂದ್ರೆ ಅವಾಗ ನಾವು ಡಿಮ್ಯಾಂಡ್ ಮಾಡುವಂತ ರೈಟ್ ಕಳ್ಕೊಂಡ್ ಬಿಡ್ತೀವಿ. ನಮ್ಮ ಹಕ್ಕನ್ನು ನಾವು ಕಳ್ಕೊಂಡ್ ಬಿಡ್ತೀವಿ. ಅದಕ್ಕೆ ನಾವು ಆದಷ್ಟು ಇಂಡಿಪೆಂಡೆಂಟ್ ಆಗಿರ್ಬೇಕು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅದರ್ವೈಸ್ ವಿ ಶುಡ್ ಆಲ್ವೇಸ್ ಡಿಪೆಂಡ್ ಆನ್ ಅದರ್ಸ್ ಆರ್ ಆನ್ ದ ಗೌರ್ಮೆಂಟ್. ನೆಕ್ಸ್ಟ್, ಸೆಲ್ಫ್ ಡಿಪೆಂಡೆಂಟ್ ಸಿಟಿಜನ್ಸ್ ಆರ್ ಫ್ರೀ ಸಿಟಿಜನ್ಸ್. ಸೊ ಅವ್ರಿಗೆ ಫ್ರೀಡಮ್ ಇರ್ತೈತ್ರಿ. ತಮ್ಮ ಕಾಲ ಮೇಲೆ ತಾವು ಯಾರು ನಿಂತಿರ್ತಾರಲ್ಲ, ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ, ಅವ್ರಿಗೆ ಫ್ರೀಡಮ್ ಸಿಗ್ತೈತಿ. ಅಂದ್ರೆ ಅವರೇ ಸ್ವಂತ ಉದ್ಯೋಗ ಮಾಡ್ಕೋದಿರ್ಬೋದು, ಬಿಸ್ನೆಸ್ ಮಾಡ್ಕೋದಿರ್ಬೋದು, ಅಂತದ್ದು ಹೇಳೋದು ಸೆಲ್ಫ್ ಡಿಪೆಂಡೆಂಟ್ ಅಂದ್ರೆ. ಸೊ ದೇ ವಿಲ್ ಬಿ ಇಂಡಿಪೆಂಡೆಂಟ್, they will not depend on any others or any of the government. They are not dependent on others for their basic needs. So tama basic needs andre enri, mane irbodu, ಊಟ ಇರಬಹುದು. ಸೊ ಎಲ್ಲ ಬೇಸಿಕ್ ನೀಡ್ಸ್, ಅದ್ರ ಮೇಲೆ ಅವರು ಬೇರೆದವ್ರ ಮೇಲೆ ಡಿಪೆಂಡ್ ಆಗಿರಲಿಲ್ಲ. ಸಪೋಸ್ ಡಿಪೆಂಡ್ ಆದ್ರೆ they will lose their freedom, that is given here. They do not need a large provider government. ಸೊ ಯಾರು ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ ಅವ್ರಿಗೆ ಲಾರ್ಜ್ ಪ್ರೊವೈಡರ್ ಗೌರ್ಮೆಂಟ್ ಬೇಕಾಗಿಲ್ಲ. ಆಯ್ತಾ? ಡಿಪೆಂಡೆಂಟ್ ಇದ್ದವ್ರಿಗೆ ಗೌರ್ಮೆಂಟ್ ಕಡೆಯಿಂದ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಗೌರ್ಮೆಂಟ್ ದವ್ರ ಕಡೆಯಿಂದ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ. ಗೌರ್ಮೆಂಟ್ ದವ್ರು ಕೊಡ್ಬೋದು, ಕೊಡದೇ ಇರ್ಬೋದು. ಅವಾಗ ಏನಾಗ್ತೈತ್ರಿ, ಅವಾಗ ಇಟ್ ಈಸ್ ಅ ಬ್ಯಾಡ್ ಥಿಂಗ್ ಫಾರ್ ದ ಪೀಪಲ್. ಜನರಿಗೆ ತಮಗೆ ಏನ್ ಬೇಕೋ ಅದು ಸಿಗಂಗಿಲ್ಲ. ದಟ್ ಈಸ್ ವೈ people should be independent. They should earn on themselves. That is called as a self-reliance. Only strong self-reliant citizens will be able to enjoy freedom fully. So ಯಾರು ಎಂಜಾಯ್ ಮಾಡ್ತಾರ ಫ್ರೀಡಮ್ ಸರಿಯಾಗಿ,
ಓನ್ಲಿ ಹೂ ಹ್ಯಾವ್ ಸೆಲ್ಫ್ ರಿಲಯನ್ಸ್, ಯಾರು ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ, ಯಾರು ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಇರಂಗಿಲ್ಲಲ್ಲ, ಅಂಥವ್ರು ಫುಲ್ಲಿ ಫ್ರೀಡಮ್ ಅವರು ಎಂಜಾಯ್ ಮಾಡ್ತಾರೆ. ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. Okay, next topic is respect for others. Respect for others, it is a very simple topic, everyone can easily understand. So on this you can get the question like this: explain the term respect for others with the suitable example ಅಂತ ಈ ರೀತಿ ನಿಮ್ಗೆ ಕ್ವಶನ್ ಮಾಡಬಹುದ್ರಿ. So respect for others ಅಂದ್ರೆ, so it is very easy to understand, I will just read it. It is the basic requirement for building friendship, teamwork, to recognize and sustain ourselves in the society and to be energetic. So ಇದು ಏನ್ರಿ ರೆಸ್ಪೆಕ್ಟ್ ನಾವು ಕೊಡೋದು ಯಾಕೆ ಅಂದ್ರೆ, ಇಟ್ ಇಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್. ಯಾಕೆ? ಫಾರ್ ಬಿಲ್ಡಿಂಗ್ ಫ್ರೆಂಡ್ಶಿಪ್. ನಾವು ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ನಾವು ಫಸ್ಟ್ ರೆಸ್ಪೆಕ್ಟ್ ಕೊಡಬೇಕು. ಮತ್ತೆ ಟೀಮ್ ನಲ್ಲಿ ಕೆಲಸ ಮಾಡಬೇಕಾದಾಗ, ಟೀಮ್ ವರ್ಕ್ ಮಾಡಬೇಕಾದಂಗೆ ಅವಾಗ ವಿ ಶುಡ್ ನೋ ಹೌ ಟು ಗಿವ್ ದ ರೆಸ್ಪೆಕ್ಟ್ ಟು ಅದರ್ಸ್. ಮತ್ತೆ ಟು ರಿಕಗ್ನೈಸ್ ಅಂಡ್ ಸಸ್ಟೈನ್ ಅವರ್ ಸೆಲ್ಫ್ ಇನ್ ದ ಸೊಸೈಟಿ. ನಾವು ಸೊಸೈಟಿಯಲ್ಲಿ ಇರಬೇಕಂದ್ರೆ ನಾವು ಪ್ರತಿಯೊಬ್ಬರಿಗೂ ನಾವು ಗೌರವನ್ನ ಕೊಡಬೇಕು ಅಥವಾ ಗೌರವದಿಂದ ನಾವು ಕಾಣಬೇಕಾಗ್ತೈತಿ. ಅವಾಗಷ್ಟೇ ನಾವು ಎನರ್ಜೆಟಿಕ್ ಆಗಿ ವರ್ಕ್ ಮಾಡ್ಬೋದು, ಕೆಲಸ ಮಾಡ್ಬೋದು. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಇಫ್ ವಿ ಡು ನಾಟ್ ಗಿವ್ ದ ರೆಸ್ಪೆಕ್ಟ್ ಟು ಅದರ್ಸ್. ಯು ನೋ ಇಟ್, ದೇ ವಿಲ್ ಆಲ್ಸೋ ನಾಟ್ ಗಿವ್ ದ ರೆಸ್ಪೆಕ್ಟ್ ಟು ಅಸ್. ಹೌದಿಲ್ಲ? ನೀವು ಯಾರಿಗೆ ರೆಸ್ಪೆಕ್ಟ್ ಕೊಡದೆ ಹೋದ್ರೆ ಅವರು ನಮಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ. ಯು ಕ್ಯಾನ್ ಸಿ ಹಿಯರ್, ವಿ ಕ್ಯಾನ್ ನಾಟ್ ಎಕ್ಸ್ಪೆಕ್ಟ್ ರೆಸ್ಪೆಕ್ಟ್ ಫ್ರಮ್ ಅದರ್ಸ್ until we give respect to others. ನಾವು ಕೊಡದೆ ಹೋದ್ರೆ ಅವರು ನಮಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ. So it is just give and take policy. So this is the basic requirement, everyone should have it. So some principles to be followed in this regard. ಏನ್ ಪ್ರಿನ್ಸಿಪಲ್ ನಾವು ಫಾಲೋ ಮಾಡಬೇಕು ಅಥವಾ some examples, ರೆಸ್ಪೆಕ್ಟ್ ಕೊಡೋದಂದ್ರೆ ಏನ್ ಮಾಡಬೇಕು, examples are given here, you can see it. Recognize and accept the existence of other persons as human beings like us. ಸೊ ನಾವು ಬೇರೆಯವರನ್ನು ನಾವು ಯಾವ ರೀತಿ ಕಾಣಬೇಕು, ಅವರು ನಮ್ಮ ಹಾಗೆ ಜನರು. ಸೊ ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ಸೊ ಅವ್ರಿಗೆ ನಾವು ರಿಕಗ್ನೈಸ್ ಮಾಡಬೇಕು, ಅವರನ್ನು ನಾವು ಐಡೆಂಟಿಫೈ ಮಾಡಬೇಕು. ಅಷ್ಟೇ ಅಲ್ಲದೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವ್ರು ಹೇಗಿದಲ್ಲ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು. ಎಲ್ಲರೂ ನಮ್ಮಂಗೆ ಇರಂಗಿಲ್ಲ, ಒಬ್ಬೊಬ್ಬರು ಬೇರೆ ಬೇರೆ ರೀತಿ ಇರ್ತಾರೆ. ಅವರನ್ನು ನಾವು ಅಕ್ಸೆಪ್ಟ್, ಅವ್ರು ಯಾವ ರೀತಿ ಇರ್ತಾರಲ್ಲ ಅದೇ ರೀತಿ ನಾವು ಸ್ವೀಕಾರ ಮಾಡ್ಕೋಬೇಕು. ದಟ್ ಈಸ್ ಗಿವಿಂಗ್ ದ ರೆಸ್ಪೆಕ್ಟ್ ಟು ದೆಮ್. ನೆಕ್ಸ್ಟ್, ರೆಸ್ಪೆಕ್ಟ್ ಅದರ್ಸ್ ಐಡಿಯಾಸ್, ವರ್ಡ್ಸ್ ಅಂಡ್ ಆಕ್ಷನ್ಸ್. ಸೊ ಇನ್ನೊಂದು ಏನಂದ್ರೆ, ಅವ್ರು ಏನೋ ಒಂದು ಒಪಿನಿಯನ್ ಹೇಳ್ತಾರೆ. ಈಗ ನೀವು ಪ್ರಾಜೆಕ್ಟ್ ವರ್ಕ್ ಮಾಡ್ತಿರ್ತೀರಿ, ಆ ಪ್ರಾಜೆಕ್ಟ್ ನಲ್ಲಿ ಬೇರೆ ಬೇರೆದವ್ರದೆಲ್ಲ ಐಡಿಯಾಸ್ ಎಲ್ಲ ತಗೋಬೇಕಾಗ್ತೈತಿ. ನೀವು ಆ ಐಡಿಯಾಸ್ ನೀವು ರೆಸ್ಪೆಕ್ಟ್ ಮಾಡಬೇಕು. ಬರೀ ನಂದ ಐಡಿಯಾ ಸರಿ ಐತಿ, ಐ ಆಮ್ ಗ್ರೇಟ್ ಅಂತ ಅನ್ನುವಂಗಿಲ್ಲ. ಅವ್ರ ಐಡಿಯಾಸ್ ಚೆನ್ನಾಗಿರ್ಬೋದು ಸಮ್ಟೈಮ್ಸ್. First you should learn to respect their ideas, opinions, whatever it is, words. Next, we need to listen others. First ನಾವು ಏನ್ ಮಾಡ್ಬೇಕು, ಲಕ್ಷ್ಯ ಕೊಟ್ಟು ಕೇಳಬೇಕು. ಅವ್ರು ಮಾತಾಡ್ಬೇಕಾದಾಗ ಅವ್ರು ಏನ್ ಹೇಳ್ತಾ ಇದಾರೆ ಅಂತ ನಾವು ಕೇಳಬೇಕು. Then only they will be having the interest to communicate with you. ನಿಮ್ ಜೊತೆ ಅವರು ಮಾತಾಡುವಂತ ಇಂಟ್ರೆಸ್ಟ್ ಬರ್ಬೇಕಂದ್ರೆ ನೀವು ಅವ್ರು ಏನ್ ಮಾತಾಡ್ತಿರ್ತಾರ ಅವಾಗ ನೀವು ಲಕ್ಷ್ಯ ಕೊಟ್ಟು ಕೇಳಬೇಕು. ನೀವು ಲಕ್ಷ್ಯ ಕೊಟ್ಟು ಕೇಳದೆ ಹೋದ್ರೆ then they will lose the interest. Next time they will not speak with you only. So that is a problem. We need to listen others, and if they commit mistakes, one can correct and warn. So ನಿಮ್ಮ ಫ್ರೆಂಡ್ಸ್ ಇದ್ರೆ, ಬಟ್ ಯಾರಾದ್ರೂ ಇದ್ರೇನು, you just have this capacity. Suppose if anyone is doing the mistake, you should tell them politely, ನೀವು ಮಿಸ್ಟೇಕ್ ಮಾಡಾಕತ್ತೀರಿ, ಇಟ್ ಇಸ್ ಬೆಟರ್ ಯು ಕರೆಕ್ಟ್ ಇಟ್ ಅಟ್ ದಟ್ ಪೊಸಿಷನ್ ಅಂತ ಹೇಳಿ ನೀವು ಅವ್ರಿಗೆ ಪೊಲೈಟ್ ಆಗಿ ಹೇಳಬೇಕು. ಅದು ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ. ಇಟ್ ಇಸ್ ಆಲ್ಸೋ ಗುಡ್ ಥಿಂಗ್. ಅಪ್ರಿಸಿಯೇಟ್ ಯುವರ್ ಕಲೀಗ್ಸ್. ಕಲೀಗ್ಸ್ ಅಂದ್ರೆ ಕೋ ವರ್ಕರ್ಸ್. ನಿಮ್ ಜೊತೆ ಯಾರು ಕೆಲಸ ಮಾಡ್ತಿರ್ತಾರಲ್ಲ ಅವ್ರಿಗೆ ಕಲೀಗ್ಸ್ ಅಂತ ಕರೀತಾರೆ. ಅವರಿಗೆ ಅಪ್ರಿಸಿಯೇಟ್ ಮಾಡಬೇಕು. ಅವ್ರು ಯಾವಾಗಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವಾಗ ಇಮಿಡಿಯೇಟ್ಲಿ ಯು ಹ್ಯಾವ್ ದಟ್ ಅಪ್ರಿಸಿಯೇಷನ್. So when you appreciate, then they feel better, they will be encouraged, then they will motivate to do better things. And subordinates on their good job. ಒಂದು ಒಳ್ಳೆ ಕೆಲಸ ಮಾಡಿದಾಗ ನೀವು ಅಪ್ರಿಸಿಯೇಟ್ ಮಾಡಿದ್ರೆ, so this is a very good result you are going to get back. Next, allow others to grow and encourage them to grow. So ಬರೀ ನೀವೇ ಅಷ್ಟೇ ಬೆಳೆದ್ರೆ ಸರಿ ಇರಂಗಿಲ್ಲ. ಸೊ ನಿಮ್ಮ ಜೊತೆಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಸರ್ಕಲ್, ಅವ್ರನ್ನೂ ಎಲ್ಲಾರು ನೀವು ಬೆಳೆಸಬೇಕು. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಾಲಿಟಿ. ಶೋ ಗುಡ್ ವಿಲ್ ಆನ್ ಅದರ್ಸ್. ಸೊ ಅವ್ರ ಮೇಲೆ ನಿಮ್ಗೆ ಒಳ್ಳೆಯ ಭಾವನೆ ಇರಬೇಕು, ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು.
ಬರೀ ಯಾವಾಗಲೂ ಅವ್ರ ಮೇಲೆ ಕಮೆಂಟ್ ಮಾಡೋದು, ಅವ್ರದ್ದು ನೆಗೆಟಿವ್ ಪಾಯಿಂಟ್ಸ್ ಎತ್ತಿ ತೋರಿಸೋದು, ಅದು ಮಾಡಿದ್ರೆ ದಟ್ ಇಸ್ ನಾಟ್ ದ ರೆಸ್ಪೆಕ್ಟ್ ಯು ಆರ್ ಗಿವಿಂಗ್ ದೆಮ್. ಸೊ ವಾಟ್ ಯು ಶುಡ್ ಡೂ, ಯು ಶುಡ್ ಹ್ಯಾವ್ ಅ ಗುಡ್ ವಿಲ್ ಆನ್ ಅದರ್ಸ್. ಅಂದ್ರೆ ಅವರ ಬಗ್ಗೆ ನೀವು ಒಳ್ಳೆಯ ಮನಸ್ಥಿತಿಯನ್ನು ಇಟ್ಟುಕೊಂಡ್ರೆ ಅವಾಗ ಅವರ ಬಗ್ಗೆ ನೀವು ಒಳ್ಳೆಯ ಮಾತುಗಳನ್ನು ಆಡ್ತೀರಿ. ಅಂಡ್ ಲವ್ ಅದರ್ಸ್, ಅವರನ್ನು ನೀವು ಪ್ರೀತಿಯಿಂದ ನೋಡ್ಕೊಳ್ಳೋದು ಇಂಡೈರೆಕ್ಟ್ಲಿ ಯು ಆರ್ ರೆಸ್ಪೆಕ್ಟಿಂಗ್ ದೆಮ್. ಡು ನಾಟ್ ಮೇಕ್ ಫನ್ ಆಫ್ ಅ ಪರ್ಸನ್ ಇಫ್ ಹಿ ಫಾಲ್ಸ್ ಮಾರಲಿ. ಇದು ಬಹಳ ಕಡೆ ನಾವು ನೋಡ್ತೀವಿ. ಯಾರಾದ್ರೂ ಸಪೋಸ್ ಹಿಂದ್ ಬಿದ್ರೆ, ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಾವು ಕಮೆಂಟ್ ಮಾಡೋದು, ಹಿಂದ್ಗಡೆ ಬೇರೆ ಏನಾದ್ರೂ ನಾವು ತಪ್ಪಾಗಿ ಮಾತಾಡೋದು, ಅವರನ್ನ ಕೆಳಗೆ ಇಳಿಸುವಂತ ಪ್ರಯತ್ನ ಮಾಡೋದು, ಅಂಥದ್ದು ನಾವು ಮಾಡಬಾರ್ದು. ಸೊ ಇಟ್ ಈಸ್ ಅ ರಾಂಗ್ ಥಿಂಗ್. ಏನ್ ಮಾಡ್ಬೇಕಂದ್ರೆ, ಸೊ ವೆನ್ ದೇ ಫಾಲ್, ಅವ್ರು ಬಿದ್ದಾಗ, ಹಿಂದ್ ಸರಿದಾಗ, ವಿ ಶುಡ್ ಎನ್ಕರೇಜ್ ದಮ್. ಫನ್ ಮಾಡುವಂಗಿಲ್ಲ. ಸೊ ದಿಸ್ ಇಸ್ ಅ ಬ್ಯಾಡ್ ಅಟಿಟ್ಯೂಡ್. ಸೊ ಮುಂದೆ ಒಂದಿಲ್ಲ ಒಂದ್ಸಲ ನೀವು ತಪ್ಪು ಮಾಡ್ತೀರಿ, ಅವಾಗ ಅವ್ರು ಅದನ್ನ ರಿವೆಂಜ್ ಆಗಿ ನಿಮ್ಗೆ ಇದನ್ನ ಮಾಡ್ಬೋದು, ಅವರು ನಗ್ಬಹುದು, ಫನ್ ಮಾಡ್ಬೋದು. ಅದಕ್ಕೆ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ, ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ, ಸೊ ಯು ಶುಡ್ ನಾಟ್ ಮೇಕ್ ಅ ಫನ್ ವೆನ್ ದೇ ಫಾಲ್ ಮಾರಲಿ. ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು, ಪಾಸಿಟಿವ್ ಆಗಿ ನೀವು ಸಪೋರ್ಟ್ ಮಾಡಿದ್ರೆ ದೆನ್ ದೇ ವಿಲ್ ಬಿ ಅ ಗುಡ್ ಫ್ರೆಂಡ್ ಫಾರ್ ಯುವರ್ whole life. Okay, I think it is clear. Some very good examples are given to respect for others. What all we have learned in the today's topic? What is virtue, civic virtue, types of civic virtues, and respect for others we have learned. Very important topics we have learned today. So if there are any doubts you are having, you can discuss with me. Otherwise we can stop the class now. So okay, take care, bye, see you.